ಅಸಲಿ ರಾಜಕೀಯ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ರಾಜೀನಾಮೆ ಬಳಿಕ ಕಿಂಗ್ ಮೇಕರ್ ಆದ್ರ ಟಗರು ಆಪ್ತರ ಸೆಟಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರು. ಸರ್ಕಾರ ಮತ್ತೆ ಪಕ್ಷದಲ್ಲಿ ಉನ್ನತ ಹುದ್ದೆ ಕೊಡಿಸೋ ಪ್ಲಾನ್ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಕೊಡಿಸೋಕೆ ಪ್ರಭಾವವನ್ನ ಬಳಸ್ಕೋತಿದ್ದಾರೆ ಸಿಎಂ. ಹೈಕಮಾಂಡ್ ನಾಯಕರ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ. ನನ್ನ ಅತ್ಯಾಪ್ತರಿಗೆ ಅವಕಾಶ ಕೊಟ್ಟೇ ತೀರ್ಬೇಕು ಅಂತ ಈಗ ಅಸಲಿ ಪಾಲಿಟಿಕ್ಸ್ ಶುರು ಮಾಡ್ತಾ ಇದ್ದಾರಾ ಟಗರು. ರಾಜೀನಾಮೆ ಕೊಟ್ಟಿದ್ದಾಯ್ತು, ಈಗ ಕಿಂಗ್ ಮೇಕರ್ ಆಗೋಣ ಅಂತ ಪ್ಲಾನ್ ಮಾಡ್ಕೋತಾ ಇದ್ದಾರ. ಸರ್ಕಾರ ಮತ್ತೆ ಪಕ್ಷದಲ್ಲಿ ಉನ್ನತ ಹುದ್ದೆಗಳನ್ನ ನನ್ನ ಅತ್ಯಾಪ್ತರಿಗೆ ನೀಡಬೇಕು. ಶಾಸಕರಿಗೆ ಸಚಿವ ಸ್ಥಾನ, ಮಂತ್ರಿ ಸ್ಥಾನ, ಉನ್ನತ ಸ್ಥಾನಗಳೇನೇನಿದೆ ನನ್ನ ಅತ್ಯಾಪ್ತ ಆಕಾಂಕ್ಷಿಗಳಿಗೆ ಸಿಗಬೇಕು ಅಂತ ಪಟ್ಟು ಹಿಡಿದು ನಿಂತಿದ್ದಾರ. ಆ ಮೂಲಕ ಅಸಲಿ ಪಾಲಿಟಿಕ್ಸ್ ಅನ್ನ ಆರಂಭ ಮಾಡೋಕೆ ಪ್ಲಾನ್ ನಡೀತಾ ಇದೆಯಾ? ಸಚಿವ ಸ್ಥಾನ ಕೊಡಿಸೋಕೆ ಪ್ರಭಾವವನ್ನ ಬಳಸ್ಕೋತಾ ಇದ್ದಾರಾ ಸಿಎಂ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿದ್ದಾಯ್ತು, ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, ಇಂತಿಷ್ಟು ಜನ ನನ್ನ ಅತ್ಯಾಪ್ತ ಬಳಗದವರು, ಅವರಿಗೆ ಉನ್ನತ ಸ್ಥಾನಗಳೇನೇನಿದೆ ಅದನ್ನ ನೀಡಲೇಬೇಕು. ದಯಮಾಡಿ, ಇದು ನನ್ನ ಮೇಲೆ ಅವರಿಟ್ಟಿರುವಂತಹ ಒಂದು ನಂಬಿಕೆ, ಅದನ್ನ ನಾನು ಉಳಿಸ್ಕೋಬೇಕು ಅಂದ್ರೆ ನಾನು ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆ ಏನು, ನೀವು ಹೇಳಿದಾಗೆ ನಾನು ಪಾಲಿಸಿದ್ದೀನಿ, ಅದನ್ನ ನೀವು ನನ್ನ ನಂಬಿಕೆನ ಉಳಿಸ್ಕೊಳ್ಳಿ. ದಯಮಾಡಿ ನನ್ನ ಅತ್ಯಾಪ್ತರಿಗೆ ಸ್ಥಾನವನ್ನ ನೀಡೋದ್ರ ಮೂಲಕ ಇದೊಂದು ನಡೆಸ್ಕೊಟ್ಬಿಡಿ ಅಂತ ಏನಾದ್ರು ರಿಕ್ವೆಸ್ಟ್ ಅಥವಾ ಮನವಿ ಮಾಡ್ಕೊಂಡಿದ್ದಾರ ಸಿಎಂ. ಅವರ ಪ್ರಭಾವವನ್ನ ಈ ಮೂಲಕ ಬಳಸಿಕೊಂಡು ಅತ್ಯಾಪ್ತರಿಗೆ ಸರ್ಕಾರ ಮತ್ತೆ ಪಕ್ಷದಲ್ಲಿ ಉನ್ನತ ಹುದ್ದೆಗಳನ್ನ ಕೊಡಿಸಿ ಕಿಂಗ್ ಮೇಕರ್ ಆಗೋಕೆ ಪ್ಲಾನ್ ನಡೀತಾ ಇದೆಯಾ? ಸಚಿವ ಸ್ಥಾನ ಕೊಡಿಸಲೇಬೇಕು ಅಂತ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಮಾಲೋಚನೆಯನ್ನು ಕೂಡ ಇದೇ ವಿಚಾರವಾಗಿ ನಡೆಸಿದ್ದಾರೆ. ಈಗ ಅಸಲಿ ಪಾಲಿಟಿಕ್ಸ್ ಶುರು ಮಾಡಕ್ ಮುಂದಾಗಿರುವಂತದ್ದು. ಎಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಟ್ರೆ ಅವರು ನಮ್ಮನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರಾ? ನಮಗೆ ಆಕಾಂಕ್ಷಿಗಳಾಗಿರುವಂತವ್ರಿಗೆ ಸ್ಥಾನಗಳು ಸಿಗೋದು ಡೌಟಾ ಅಂತ ಸಿಎಂ ಸಿದ್ದರಾಮಯ್ಯನವರ ಅತ್ಯಾಪ್ತ ಶಾಸಕರ ಬಳಗ ಒಂದ್ ರೀತಿಯಾಗಿ ಗೊಂದಲದಲ್ಲಿ ಇದೆ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಅಥವಾ ಅವರ ಬಳಗಕ್ಕೆ ಉಪಯುಕ್ತ ಆಗುವಂತ ಆಗ್ಬಿಟ್ಟು ನಮಗೆಲ್ಲಿ ಕೈ ಕೊಟ್ಬಿಡ್ತಾರೋ ಅಂತ ಭಯ ಇದೆ.